ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಪ್ರಕೃತಿಸ್ಥ ಪುರುಷಃ ಪ್ರಕೃತಿಸ್ಥಃ ಇತ್ಯತ್ರ ಪುರುಷ ಶಬ್ದೋ ಜೀವೇ. ಪ್ರಕೃತಿಸ್ಥಃ ಪುರುಷಃ ಅನ್ನುವ ಶಬ್ದ ಜೀವನನ್ನ ಹೇಳುತ್ತೆ. ಉಭಯೋರಪಿ ಪುರುಷ ಶಬ್ದೇನ ಪೂರ್ವಂ ಪ್ರಸ್ತುತತ್ವಾತ್. ಅಲ್ಲ, ಜೀವ ಇದ್ದಕ್ಕಿದ್ದಾಗ ಹೇಗ್ ಬಂದ? ನೀವು ಇಲ್ಲಿ ತನಕ ಪರಮಾತ್ಮನನ್ನ ಪ್ರಕೃತಿ ಪರಹ ಅಂತ ಹೇಳ್ತಾ ಈಗ ಇದ್ದಕ್ಕಿದ್ದಾಗ ಬಂದ್ರಲ್ವ ಅಂದ್ರೆ ಕರೆಕ್ಟು. ಪರಮಾತ್ಮ ಅನ್ನೋದನ್ನ ಇಟ್ಟುಕೊಂಡು ಹೇಳಿದ್ದು ಹೌದು. ಆದ್ರೆ ವಿದ್ಯನಾದಿ ಉಭಾವಪಿ ಅಂತ ಹೇಳುವಾಗ ಉಭಾವಪಿ ಅನ್ನುವ ಶಬ್ದ ಹೇಳುವುದರ ಮೂಲಕ ಇಬ್ಬರು ಪುರುಷರಿದ್ದಾರೆ ಅಂತ ಅನ್ನೋದನ್ನು ಸೂಚಿಸಿದ್ರು. ಯಥಾ ಯೋಗ್ಯ ಉಪಪತ್ತೇ ಪ್ರಕೃತಿ ಪರಸ್ಪರ ಅನ್ನುವಲ್ಲಿ ಪ್ರಕೃತಿಗಿಂತ ಪರನಾದವನು ಒಬ್ಬ ಬೇರೆ. ಪ್ರಕೃತಿಯಲ್ಲೇ ಇರುವವನು ಪ್ರಕೃತಿಗಿಂತ ಪರನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿಯಲ್ಲೇ ಇರುವವನು ಅಂದ್ರೆ ಪ್ರಕೃತಿಯಲ್ಲಿ ಸಿಕ್ಕಿ ಬಿದ್ದವನು. ಒಬ್ಬ ಪ್ರಕೃತಿಯ ಬಂಧನದಲ್ಲಿದ್ದಾನೆ, ಇನ್ನೊಬ್ಬ ಪ್ರಕೃತಿಯಿಂದ ಆಚೆಗೆ ಇದ್ದಾನೆ. ನಾವು ಆಚೆಗಿದ್ದವನ ಬಗ್ಗೆ ಮಾತಾಡ್ತಾ ಇದ್ದದ್ರಿಂದ ಅವನನ್ನ ನೀವು ಇದರ ಜೊತೆಗೆ ಸೇರಿಸ್ಕೊಳ್ಳಿಕ್ಕಾಗಲ್ಲ. ಅವನ್ ಬೇರೆ, ಇವನ್ ಬೇರೆ. ಹಾಗಾಗಿ ಕಾರ್ಯಕಾರಣ ಸಂಬಂಧಂ ಭೋಗಂಚ ಮಿಥ್ಯೇತಿ ವದತಾನ್ ನಿರಾಕರಣಾಯ ಆಹ ಪುರುಷಃ ಪ್ರಕೃತಿಸ್ಥಃ ಹಿ. ಅದು ಹಿ ಅನ್ನುವ ಶಬ್ದ ಹೇಳುವುದರ ಮೂಲಕ ಪ್ರಕೃತಿಯ ಬಂಧ ಸತ್ಯ. ಪ್ರಕೃತಿಸ್ಥೋ ಹಿ. ಈ ಅಂದ್ರೆ ಪ್ರಕೃತಿಯ ಬಂಧನದಲ್ಲಿ ಇದ್ದೇ ಇದ್ದಾನೆ. ಅಂದ್ರೆ ಬಂಧನ ನಿತ್ಯವಾಗದೆ, ಅದು ಸತ್ಯವಾಗದೆ, ಬಂಧನದಿಂದ ಬಿಡಿಸುವುದು ಸತ್ಯವಾಗುವುದು ಸಾಧ್ಯ ಇಲ್ಲ. ಕೆಲವರ ಪ್ರಕಾರವಾದ ಏನಂದ್ರೆ ಬಂಧ ಸುಳ್ಳಾದ್ರೆ ಮಾತ್ರ ಬಿಡಿಸ್ಲಿಕ್ಕಾಗತ್ತೆ ಅಂತ. ಹಾಗೆ ಕೇವಲ ವಾದ ಮಾಡ್ಬೇಕಷ್ಟೇ ಬಿಟ್ರೆ ಅದು ಸರಿಯಾದ ವಾದ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಕಾರ್ಯಕಾರಣ ಸಂಬಂಧ ಏನಿದೆ ಅಂದ್ರೆ, ಕಾರ್ಯ ಅಂತಂದ್ರೆ ದೇಹ, ಕಾರಣ ಅಂತಂದ್ರೆ ಇಂದ್ರಿಯಗಳು. ಈ ಕಾರ್ಯಕಾರಣಗಳು ಏನಿದೆ ಪ್ರಕೃತಿಯಿಂದ ಉಂಟಾದದ್ದು, ಇವುಗಳ ಸಂಬಂಧ ಅನ್ನೋದು ಸತ್ಯವಾಗಿದ್ರೆ ಮಾತ್ರ ಅದರಿಂದ ಬಿಡಿಸುವುದಕ್ಕೊಂದು ಅರ್ಥ ಬರುತ್ತೆ. ಆ ಸಂಬಂಧವೇ ಸುಳ್ಳಾಗಿದ್ರೆ ಅದರಿಂದ ಬಿಡಿಸುವುದು ಅಸಾಧ್ಯ. ಹಾಗಾಗಿ ಹಿ ಅನ್ನುವ ಶಬ್ದದಿಂದ ಭೋಗವು ಮಿಥ್ಯಾ, ಅನುಭವವು ಮಿಥ್ಯಾ ಅಂತ ಹೇಳುವವರಿಗೆ ಈ ಮಾತು ಅನ್ನೋದು ನುಂಗಲಾರದ ತುತ್ತು. ಪ್ರಕೃತಿಸ್ಥೋ ಹಿ ಅನ್ನುವ ಶಬ್ದ ಇರುವುದರಿಂದ ಪ್ರಕೃತಿಯಲ್ಲಿ ಇದ್ದುಕೊಂಡೇ ಈ ಜಗತ್ತಿನ ಎಲ್ಲ ಕಾರ್ಯಭಾರಗಳನ್ನ ನಡೆಸುವಂತದ್ದು. ಪ್ರಕೃತಿಯಲ್ಲಿ ಇಲ್ಲದೆ ಇದ್ರೆ ಇದ್ಯಾವ ಸಂಬಂಧಗಳಿಗೂ ಅರ್ಥ ಇರ್ತಿರ್ಲಿಲ್ಲ. ಅದರಿಂದಾಗಿ ಪ್ರಕೃತಿಯಲ್ಲಿ ಎಲ್ಲ ಒಂದಕ್ಕೊಂದು ಸಂಬಂಧಗಳು ಅಂಟಿಕೊಂಡಿರುವುದರಿಂದಲೇನೆ ಜಗತ್ತಿನಲ್ಲಿ ಈ ಎಲ್ಲಾ ಬೇಸರಗಳು ಅಥವಾ ಸಂತೋಷಗಳು ಅಥವಾ ಯಾವುದೋ ಒಂದು ರೀತಿಯಲ್ಲಿ ಬೆಳಿಲಿಕ್ಕೆ ಬೇಕಿರುವಂತಹ ಹೆದ್ದಾರಿಗಳು ಹುಟ್ಲಿಕ್ಕೆ ಸಾಧ್ಯ. ಆದ್ರಿಂದಾಗಿ ಇಲ್ಲಿ ಇನ್ನೊಬ್ಬ ಪುರುಷನನ್ನ ನೀವು ಕಲ್ಪಿಸ್ಬೇಕು. ಅದು ಇನ್ನೊಬ್ಬ ಪುರುಷ ಆಗ್ಬೇಕಾದ್ರೆ ಪ್ರಕೃತಿಯಲ್ಲಿ ಇರುದ್ರೆ ಮಾತ್ರ ಪುರುಷ ಆಗ್ತಾನೆ. ಇನ್ನೊಬ್ಬ ಪುರುಷ ಪ್ರಕೃತಿಯ ಜೊತೆಗೆ ಇಲ್ಲದೆ ಹೋದ್ರೆ ಅವನು ಇನ್ನೊಬ್ಬ ಆಗೋದು ಸಾಧ್ಯ ಇಲ್ಲ. ಇನ್ನೊಬ್ಬ ಆಗುವುದು ಪ್ರಕೃತಿಯಲ್ಲಿ ಇರುವುದು ಅಂತಂದ್ರೆ ಪ್ರಕೃತಿ ನಿಜ ಆಗದೆ ಇದ್ರೆ ಪ್ರಕೃತಿಯಲ್ಲಿ ಇರುವುದು ಅನ್ನೋದು ಅಸಾಧ್ಯ ಆಗುತ್ತೆ.
ಹಾಗಾಗಿ ಪ್ರಕೃತಿಯಲ್ಲಿ ಇರುವುದು ಅಂತ ಹೇಳುವುದರ ಮೂಲಕ ಪ್ರಕೃತಿಗೆ ಸಂಬಂಧವನ್ನು ಕೂಡ ಬಿಡಿಸಿ ಹೇಳಿದ್ರಿಂದಾಗಿ ಇಲ್ಲಿ ಪರಮಾತ್ಮನ ಅಸ್ತಿತ್ವದ ಜೊತೆಗೆ ಜೀವನ ಭಿನ್ನತೆಯನ್ನ ಪ್ರಸ್ತುತಪಡಿಸುವುದರ ಜೊತೆಗೆ ಭಿನ್ನವಾಗ್ಲಿಕ್ಕೆ ಕಾರಣವಾದ ಪ್ರಕೃತಿಯೂ ಸತ್ಯ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಿ ಇತ್ಯನುಭವ ವಿರೋಧಂ ದರ್ಶಯತಿ ತೇಷಾಂ. ಆ ಹಿ ಶಬ್ದ ಪ್ರಸಿದ್ಧ. ಹಿ ಅಂದ್ರೆ ಅಲ್ವಾ, ಅಲ್ವಾ ಅಂದ್ರೆ ನಿನ್ಗೂ ಗೊತ್ತಲ್ವಾ, ನಿನ್ಗೂ ಗೊತ್ತಿಲ್ಲದೆ ಏನು, ನೀನು ಕೂಡ ಅಂತಹದ್ದನ್ನೇ ಅನುಭವಿಸಿದ್ಯಲ್ವಾ ಅನ್ನುವ ರೀತಿಯಲ್ಲಿ ಲೋಕದಲ್ಲಿ ಎಲ್ರಿಗೂ ಗೊತ್ತಿರುವಂತಹದ್ದು. ಈ ಪ್ರಸಿದ್ಧಿ ಅನ್ನೋ ಶಬ್ದ ಹೇಳಿದ ತಕ್ಷಣ ಏನ್ ಪ್ರಸಿದ್ಧ, ನಮ್ಗೆ ಯಾವತ್ತೂ ಗೊತ್ತೇ ಇಲ್ಲ ಈ ಶಬ್ದಕ್ಕೆ ಪ್ರಸಿದ್ಧ ಅಂತ ಅರ್ಥ ಹೇಳಿದೆ. ಈ ಶಬ್ದ ಪ್ರಸಿದ್ಧ ಅಲ್ಲ, ಈ ಅನ್ನೋದು ಇದು ಎಲ್ಲರ ಅನುಭವಕ್ಕೆ ಬಂದಿರುವಂತದ್ದಲ್ವಾ ಅಂತ ಕೇಳುವಂತದ್ದು. ಅನುಭವ ವಿರೋಧಂ ದರ್ಶಯತಿ. ಪ್ರಕೃತಿಯ ಬಂಧನದಲ್ಲಿ ಸಿಕ್ಕಿ ಬಿದ್ದಿದ್ದಾನೆ ಅನ್ನೋದನ್ನ ಸುಳ್ಳು ಹೇಳಿದ್ರೆ ನಮ್ಗೆಲ್ರಿಗೂ ಅನುಭವ ಇದೆ, ನಾವು ಸಿಕ್ಕಾಕೊಂಡಿದೀವಿ, ನಾವು ಕಷ್ಟಪಡ್ತಾ ಇದ್ದೀವಿ. ಭಗವಂತ ಬಿಡಿಸಿದ್ರೆ, ಕೃಷ್ಣ ಅದನ್ನು ಬಿಡಿಸಿದ್ರೆ ಮಾತ್ರ ನಾವು ಅನುಭವದ ಆ ಕಷ್ಟದಿಂದ ಪಾರಾಗ್ಲಿಕ್ಕೆ ಸಾಧ್ಯ. ನಮ್ಮ ಅನುಭವವನ್ನೇ ಸುಳ್ಳು ಹೇಳಿದ್ರೆ, ನಿಮಗೆ ದುಃಖ ಆಗಿದ್ ಸುಳ್ಳು ರೀ, ನೀವೇನ್ ಕಷ್ಟ ಪಡ್ತಾ ಇದ್ದೀರ ಅದೆಲ್ಲ ಸುಳ್ಳು, ನೀವು ಸುಮ್ನೆ ಆಸ್ಪತ್ರೆಗೆ ಹೋಗ್ತಾ ನಾಟಕ ಆಡ್ತಾ ಇದ್ದೀರಿ, ನಿಮ್ಗೆ ಎದೆ ನೋವು ಇಲ್ಲ, ಕಾಲು ನೋವು ಇಲ್ಲ, ತಲೆ ನೋವು ಇಲ್ಲ, ಬರೀ ಸುಳ್ಳು ಅಂದ್ರೆ ಕೆನ್ನೆ 2 ಬಾರಿಸೋಣ ಅಂತ ಅನ್ಸಲ್ವಾ? ನಮ್ಮ ಅನುಭವ ಪ್ರಕೃತಿಯಲ್ಲಿ ಸಿಕ್ಕಿಬಿದ್ದು ನಾವು ದೇಹದ ವಾತ ಪಿತ್ತ ಕಫಜ ರೋಗಗಳಿಗೆ ಬೆಲೆ ತೆತ್ತು ಕಷ್ಟಪಟ್ಟು ಅದರಿಂದ ತಪ್ಪಿಸಿಕೊಳ್ಳಿಕ್ಕೆ ಏನೇನೋ ಹರಸಾಹಸ ಮಾಡ್ತಾ ಇರ್ತೇವೆ. ಪ್ರಕೃತಿಯಲ್ಲಿರುವ ಏನೇನೋ ವೈದ್ಯಕೀಯ ಚಿಕಿತ್ಸೆಗಳನ್ನ ಪಡೀತಾ ಇರ್ತೇವೆ. ಇದನ್ನ ಇದ್ದಕ್ಕಿದ್ದಂತೆ ಮಿಥ್ಯಾ ಅಂದ್ಬಿಟ್ರೆ ಇಲ್ಲ, ಅದು ನಾವು ವ್ಯವಹಾರ, ನೀವು ನೋಡಿ ಅರ್ಥ ಆಗುವ ಶಬ್ದದಿಂದ ಹೇಳಿ. ಅದರಲ್ಲಿ ಸತ್ಯ ಅಂತ ಅನ್ನುವಾಗ ಒಂದೋ ಸತ್ಯ ಒಂದೋ ಸುಳ್ಳು. ಅದರಲ್ಲಿ ಸತ್ಯದಲ್ಲಿ ಮತ್ತೆ 2-3 ತರ ಸತ್ಯ. ಪಾರಮಾರ್ಥಿಕವಾದದ್ದು ಮಾತ್ರ ಸತ್ಯ ಅಂತ ಹೇಳುದಲ್ವಾ, ಇರುವುದು ಪಾರಮಾರ್ಥಿಕ ಮಾತ್ರ, ಉಳಿಯುವುದು ಪಾರಮಾರ್ಥಿಕ ಮಾತ್ರ ಅಂತ ಹೇಳುದಲ್ವಾ. ಉಳಿಯದೇ ಇರುವುದು ಅಂತಂದ್ರೆ ಇಲ್ಲ ಅಂತ ಅರ್ಥ ಅಲ್ವ. ಇಲ್ಲ ಅನ್ನೋದು ನಮ್ಮ ಕಣ್ಣ ಮುಂದೆ ಇದೆ ಅಂತ ಇಷ್ಟು ಚೆನ್ನಾಗಿ ಅನುಭವ ಇರಬೇಕಾದ್ರೆ ಅನುಭವ ವಿರೋಧವನ್ನ ಹೇಗೆ ನೀವು ಪರಿಹಾರ ಮಾಡ್ತೀರಿ? ನಹಿ ಜ್ಞಾನಾಜ್ಞಾನ ಸುಖ ದುಃಖಾದಿ ವಿಷಯಸ್ಯ ಅಂತರಾನುಭವಸ್ಯ ಭ್ರಾಂತಿತ್ವಂ ಕ್ವಚಿತ್ ದೃಷ್ಟಂ. ನಹಿ, ಯಾರಿಗೂ ಕೂಡ ನನಗೀಗ ತಿಳಿಯಿತು, ಯಾಕೋ ಗೊತ್ತೇ ಆಗ್ತಾ ಇಲ್ಲ, ತುಂಬಾ ಸಂತೋಷ ಆಯ್ತು, ಇದು ಯಾಕೋ ತುಂಬಾ ಬೇಜಾರು ಅನ್ನುವ ಈ ವಿಷಯದಿಂದ ಉಂಟಾಗುವ ಅನುಭವವನ್ನ ಭ್ರಾಂತಿ ಅಂತ ಹೇಳ್ತೀರಾ? ಭ್ರಾಂತಿ ಅಂತ ಹೇಳಲಿಕ್ಕೆ ಏನಾದ್ರೂ ನಿಮ್ಮ ಹತ್ರ ಅನುಕೂಲ ಇದೆಯಾ? ನಚ ಅಸ್ಯ ಮಿಥ್ಯಾತ್ವೇ ಕಿಂಚಿನ್ಮಾನಂ. ಈ ಸುಖ ದುಃಖ ಜ್ಞಾನ ಅಜ್ಞಾನ ಬಂದದ್ದೆಲ್ಲವೂ ಕೂಡ ಬರೀ ಭ್ರಾಂತಿ ಅಂತ ಹೇಳಲಿಕ್ಕೆ ಏನು ನಿಮ್ಮ ಹತ್ರ ಆಧಾರ ಇಲ್ಲ. ಅಷ್ಟೇ ಅಲ್ಲ, ಶರೀರಂ ಆರಭ್ಯೈವ ಹಿ ಅಪರೋಕ್ಷ ಭ್ರಮೋ ದೃಷ್ಟ. ತತ್ರಾಪಿ ಬಲವತ್ ಪ್ರಮಾಣ ವಿರೋಧಾದೇವ ಭ್ರಾಂತಿತ್ವಂ ಕಲ್ಪ್ಯಂ. ಈಗ ಭ್ರಾಂತಿ ಅಂತ ಯಾವಾಗ ಸಿದ್ಧ ಆಗುತ್ತೆ? ಶರೀರಂ ಆರಭ್ಯ. ಈಗ ನಾವು ಸಾಮಾನ್ಯವಾಗಿ ನಮ್ಮನ್ನು ನಾವು ಈ ಶರೀರದ ಜೊತೆಗೆ ಕಲ್ಪಿಸಿಕೊಳ್ತೇವೆ. ಅಂದ್ರೆ ನಾನು ಅಂದ್ರೆ ಶರೀರ, ಶರೀರ ಅಂದ್ರೆ ನಾನು ಅಂತ ಹೀಗೊಂದು ಭ್ರಾಂತಿ ನಿರಂತರ ಇದೆ, ಎಲ್ಲರಿಗೂ ಕಣ್ಣ ಮುಂದೆ ಇದೆ. ಆದ್ರೆ ಆಮೇಲೆ ತಕ್ಷಣ ನಮ್ಮ ಮಾತಿನಲ್ಲಿ ಗೊತ್ತಾಗುತ್ತೆ ಇದು ಭ್ರಮೆ ಅಂತ. ಯಾಕೆಂದ್ರೆ ನನ್ನ ಕೈ, ನನ್ನ ತಲೆ, ನನ್ನ ಹೊಟ್ಟೆ, ನಾನು ಕೈ, ನಾನು ತಲೆ, ನಾನು ಹೊಟ್ಟೆ ಅಂತ ಯಾರು ಹೇಳಲ್ಲ. ಹಾಗಾದ್ರೆ ಹೊಟ್ಟೆ ಬೇರೆ, ನಾನು ಬೇರೆ. ಕೆಲವೊಮ್ಮೆ ಇಂಥದ್ದು ಸುಲಭದಲ್ಲಿ ಯೋಚನೆ ಮಾಡಿದ್ರೆ ಅರ್ಥ ಆಗುತ್ತೆ. ಯಾವಾಗ ಭ್ರಾಂತಿ ಅಂತಂದ್ರೆ ಶರೀರವನ್ನ ಜೀವ ಬಿಟ್ಟು ಹೋದಾಗ ಶರೀರ ಅಲ್ಲೇ ಇದೆ, ಆದ್ರೆ ಶರೀರ ಅಲ್ಲಾಡ್ತಾ ಇಲ್ಲ. ಹಾಗಾದ್ರೆ ಇಲ್ಲಿ ತನಕ ಈ ಶರೀರದಲ್ಲಿ ಇದ್ದ ಚಟುವಟಿಕೆ ಕಾರಣನಾದ ಭೋಗಿಸ್ತಾ ಇದ್ದ ವ್ಯಕ್ತಿಯೊಬ್ಬ ಯಾರೋ ಬೇರೆ ಇದ್ದಾನೆ ಅಂತ ಅನ್ನೋದು ಬಲವಾದ ಪ್ರಮಾಣದಿಂದ ನಮಗೆ ತಿಳಿದ ಮೇಲೇನೆ ನಿಶ್ಚಯ ಆಗುದು ಶರೀರ ಮತ್ತು ಜೀವ ಬೇರೆ ಅಂತ. ಈಗಲೂ ಮರ್ತೋಗುತ್ತೆ, ಮತ್ತೆ ಮಧ್ಯದಲ್ಲಿ ನಾವೇ ತೂಕ ನೋಡ್ಕೋತೀವಿ, ಇಷ್ಟೇ ಪದಾರ್ಥ ತಿನ್ಬೇಕು ಅದಕ್ಕೆ ಲೆಕ್ಕ ಹಾಕ್ತೀವಿ,
ನಾನು ಬೆಳ್ಳಗಿಲ್ಲ, ತೆಳ್ಳಗಿಲ್ಲ, ಕಪ್ಪಗಿಲ್ಲ, ದಪ್ಪಗಿಲ್ಲ ಅಂತ ಏನೇನೋ ಲೆಕ್ಕಾಚಾರ ಹಾಕ್ತೀವಿ. ಶರೀರದ ಸೌಂದರ್ಯದ ಕುರಿತಾದ ಅತಿಯಾದ ಕಾಳಜಿಯನ್ನು ವಹಿಸ್ತಾ ಮಾಡಬೇಕಾದ ಸಾಧನೆ ಕಡೆಗೆ ಅದು ತಡೆಯಾದ್ರೆ ಅದು ದೋಷ. ಇಲ್ಲಾದ್ರೆ ಅಲಂಕಾರ ಮಾಡ್ಕೊಳ್ಳೋದು ತಪ್ಪು ಅಂತ ಹೇಳಿಲ್ಲ. ಅಲಂಕಾರದ ವ್ಯವಸ್ಥೆ ಅಂತ ಅನ್ನೋದು ಇರುವುದೇ ಅದರ ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸ್ಲಿಕ್ಕೆ. ಆದ್ರೆ ಅದು ಸತ್ಯವನ್ನ ಮರೆಮಾಚುವಷ್ಟು ಗೀಳಾಗಿ ಬಿಟ್ಟರೆ ಅದು ಅಪಾಯಕಾರಿ. ಹಾಗಾಗಿ ಬಲವತ್ ಪ್ರಮಾಣ ವಿರೋಧಾದೇವ ಭ್ರಾಂತಿತ್ವ ಕಲ್ಪನೆ. ಸುಮ್ಮನೆ ಎಲ್ಲವನ್ನು ಭ್ರಾಂತಿ ಅಂತ ಹೇಳಿಕ್ಕೆ ಆಗುದಿಲ್ಲ. ಇದು ಭ್ರಾಂತಿ ಅಂತ ಗೊತ್ತಾಗ್ಲಿಕ್ಕೆ ಸರಿಯಾದ ಬೆಳಕು ಬಿದ್ದಾಗ ಅದು ಹಾವಲ್ಲ ಹಗ್ಗ ಅಂತ ಗೊತ್ತಾದ ಮೇಲೆ ನಾನು ಇಷ್ಟು ಹೊತ್ತು ಇದನ್ನ ಹಾವು ಅಂತ ಅಂದುಕೊಂಡಿದ್ದೆ ಅನ್ನುವ ಭ್ರಾಂತಿ ನಿವಾರಣೆ ಆಗುತ್ತೆ. ಹಾಗೆ ಈ ಶರೀರವೇ ನಾನು ಅಂತ ಅಂದುಕೊಂಡದ್ದು ಯಾರೋ ಒಬ್ಬನ ಶರೀರದ ಭಾಗ ಏನೋ ಅನಾಹುತದಿಂದಾಗಿ ಕತ್ತರಿಸಿ ಹೋದಾಗ ಅವನ್ ಬದುಕೇ ಇದ್ದಾನೆ ಅಂತಂದ್ರೆ ಕತ್ತರಿಸಿ ಹೋದ ಭಾಗ ಅವನಲ್ಲ. ದೇಹದ ಭಾಗದ ನ್ಯೂನತೆ ಇದೆ ಅನ್ನೋದು ಸತ್ಯ. ಆದ್ರೆ ಜೀವಕ್ಕೆ ನಷ್ಟ ಆಗ್ಲಿಲ್ಲ ಅಲ್ಲ. ತಲೆ ಹೋದಾಗ ಹೋಗುತ್ತಲ್ವಾ ಅಂದ್ರೆ ಹೌದು, ತಲೆ ಹೋಗದೇ ಇದ್ದಾಗ್ಲೂ ಹೋದದಿದೆಯಲ್ವಾ. ತಲೆ ಹೋದಾಗನೂ ಜೀವ ಹೋಯ್ತಾದ್ರಿಂದಾಗಿ ಅದು ನಿರ್ಜೀವವಾದದ್ದು ಹೊರತು ತಲೆ ಹೋದದ್ದಕ್ಕೆ ಜೀವ ಹೋಯ್ತು ಅಂತ ಹೇಳುದಲ್ಲ. ಅಂದ್ರೆ ತಲೆ ಜೀವ ಅಲ್ಲ, ಅದು ದೇಹ ಒಂದು ಭಾಗ. ಹಾಗಾಗಿ ಸಾಕ್ಷಿ ಸಿದ್ಧಸ್ಯಾಪಿ ಭ್ರಾಂತಿತ್ವ ಅಂಗೀಕಾರೆ ಏನ ಸರ್ವಸ್ಯ ಭ್ರಾಂತಿತ್ವಂ ಅಭ್ರಾಂತಿತ್ವಂಚ ಆತ್ಮನೋ ಅವಗತಂ ತದಪಿ ಪ್ರಮಾಣಂ ಆತ್ಮೈವ. ಸಾಕ್ಷಿ ಸಿದ್ಧಸ್ಯಾಪಿ, ನಮಗೆ ಕೂತಿದ್ದೇನೆ, ನಾನು ಕೂತಿರೋ ಅನುಭವ ಸಾಕ್ಷಿ ಸಿದ್ಧ. ಇದನ್ನೂ ಕೂಡ ಭ್ರಾಂತಿ ಅಂತ ನಾವು ಸ್ವೀಕಾರ ಮಾಡಿದ್ರೆ, ಅಥವಾ ನೀರು ಕುಡಿದಾಗ ಪರಿಹಾರ ಆಯ್ತು ತೃಷೆ, ಅಥವಾ ಕಾಲಿಗೆ ಚುಚ್ಚಿದ ಮುಳ್ಳನ್ನ ತೆಗೆದಾಗ ಹಬ್ಬ ರಿಲೀಫ್ ಆಗುತ್ತೆ ಒಂದ್ಸಲ. ಎಷ್ಟೊತ್ತು ಜೀವ ತಿಂತ ಇತ್ತು, ಈಗ ಆ ಮುಳ್ಳು ಹೋಯ್ತು ಅನ್ನುವ ಸುಖದ ಅನುಭವ ಇದೆಯಲ್ಲ, ಇದು ಸಾಕ್ಷಿಯಿಂದ ಗ್ರಹಣಗೊಂಡಿದೆ. ಅದನ್ನು ಕೂಡ ಭ್ರಾಂತಿತ್ವ ಅಂಗೀಕಾರ ಮಾಡಿದ್ರೆ ಯಾವುದು ಭ್ರಾಂತಿ ಅಲ್ಲ ಅನ್ನೋದನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲದ ರೀತಿಯಲ್ಲಿ ಒಂದು ರೀತಿಯಲ್ಲಿ ಎಲ್ಲವೂ ಅಸ್ಥಿರವಾಗಿ ಬಿಡುತ್ತೆ. ನಮಗೆ ಆತ್ಮಕ್ಕೆ ಏನು ಅವಗತವಾಗಿದೆ, ಆತ್ಮನೋ ಅವಗತಂ, ನಿಜವಾಗಿ ಜೀವನಿಗೆ ಏನು ಗೊತ್ತಾಗಿದೆ ಅದು ಪ್ರಮಾಣಬದ್ಧವೇ ಆಗಿರುತ್ತೆ. ಇದು ಭ್ರಾಂತಿ ಅಲ್ಲ. ಕೆಲವು ಭ್ರಾಂತಿ ದೀರ್ಘಕಾಲಿಕವಾದದ್ದಾಗಿರ್ಬಹುದು, ಕೆಲವೊಮ್ಮೆ ಬಣ್ಣದ ಭ್ರಾಂತಿ ಇರುತ್ತೆ, ಅದು ರೋಗದಿಂದಾಗಿ ಆಗಬಹುದು, ಅಥವಾ ಇನ್ನೇನೋ ಒಂದು ವಸ್ತುವಿನ ಅಡ್ಡಲಾಗುವಿಕೆಯೋ ಹೆಚ್ಚಾದ ಬೆಳಕಿನ ಓಘದಿಂದಲೋ ಯಾವುದೋ ಒಂದು ಕಾರಣದಿಂದ ಬಣ್ಣ ವ್ಯತ್ಯಾಸವಾಗಿ ಕಾಣುತ್ತೆ. ಅಂತ ಸಂದರ್ಭದಲ್ಲಿ ಬೇರೆ. ಈಗ ಎಲ್ಲರಿಗೂ ಒಂದೇ ತರ ಕಾಣಿಸ್ತಾ ಇದೆ ಅನ್ನುವಂಥದ್ದಾದಾಗ, ಈಗ ಅಂಗಳದಲ್ಲಿ 100 ಜನ ನಿಂತಿದ್ದಾರೆ, 100 ಜನಕ್ಕೂ ಸೆಕೆ ಆಗ್ತಾ ಇತ್ತು, ಜೋರ್ ಗಾಳಿ ಬೀಸಿತು, ಎಲ್ರೂ ಕೂಡ ಅಬ್ಬಾ ಒಂದ್ಸಲ ಸೆಕೆ ಪರಿಹಾರ ಆಯ್ತು ಅಂತ 100 ಜನರು, ಒಬ್ರಿಗೆ ಒಂಥರ ಸೆಕೆ ಕಮ್ಮಿ ಇರುತ್ತೆ, ಅದರಿಂದಾಗಿ ಅವರು ಸ್ವಲ್ಪ ಅನುಭವ ಕಮ್ಮಿ ಇರ್ಬೋದು. ಇನ್ನೊಬ್ರಿಗೆ ವಿಪರೀತ ಸೆಕೆ ಆಗ್ತಾ ಇತ್ತು, ಅವ್ರ ಸುಖ ಜಾಸ್ತಿ ಇರ್ಬೋದು. ಗಾಳಿ ಒಂದೇ ರೀತಿ ಬೀಸಿದ್ರು ಕೂಡ, ಒಂದೇ ಜಾಗದಲ್ಲಿ ಬೀಸಿದ್ರು ಕೂಡ, 100 ಜನಕ್ಕೂ ಒಟ್ಟಿಗೆ ಬೀಸಿದ್ರು ಕೂಡ ಒಬ್ಬನಿಗೆ ಜಾಸ್ತಿ ಸುಖ ಆಗ್ಬೋದು ಗಾಳಿ, ಒಬ್ಬನಿಗೆ ಕಮ್ಮಿ ಸುಖ ಆಗ್ಬೋದು. ಹಾಗಾಗಿ ಗಾಳಿಯ ಪ್ರಮಾಣದಿಂದ ಒಬ್ಬನ ಸುಖ ದುಃಖ ಹೆಚ್ಚು ಕಮ್ಮಿ ಅಂತ ಅಳೆಯಲಿಕ್ಕೆ ಆಗುದಿಲ್ಲ, ಮತ್ತು ಸುಖ ಆಗಿದ್ದನ್ನ ಅಲ್ಲಗಳಿಲಿಕ್ಕೂ ಆಗುದಿಲ್ಲ. ಹಾಗಾಗಿ ಪ್ರಮಾಣ ಸಿದ್ಧವಾಗಿ ಆತ್ಮಕ್ಕೆ ಅನುಭವ ಆದದ್ದನ್ನ ಇದು ಭ್ರಾಂತಿ ಅಲ್ಲ ಅಂತ ಹೇಳಲಿಕ್ಕೆ ತುಂಬಾ ಸಹಕಾರಿ. ನೀವು ಅದನ್ನೂ ಕೂಡ ಅಕಸ್ಮಾತ್ ಅದನ್ನ ಒಪ್ಪುದಿಲ್ಲ ಅಂತಾದ್ರೆ, ಆತ್ಮನಿಗೆ ಏನ್ ಅನ್ನಿಸ್ತು ಅದನ್ನ
ಅನುಭವವನ್ನ ಪ್ರಮಾಣ ಅಂತ ಒಪ್ಪುದಿಲ್ಲ ಅಂತ ಆದ್ರೆ ಯಾರಾದ್ರೂ ಒಬ್ಬನಿಗೆ ವ್ಯವಹಾರತಃ ಅಪಿ ಅಸ್ತೀತ್ಯತ್ರ ಪ್ರಮಾಣಾಭಾವಾತ್ ಭ್ರಾಂತಿ ಅಭ್ರಾಂತಿರುವ ನ ಕಿಂಚಿತ್ ಸಿದ್ಧತಿ. ಯಾವುದೇ ವಸ್ತುವಿನ ಬಗ್ಗೆ ನಮಗೆ ಏನಾದ್ರೂ ಜ್ಞಾನ ಬಂದು ನಾವು ಪ್ರವೃತ್ತಿ ಮಾಡ್ತೇವೆ ಅಂದ್ರದಕ್ಕೆ ಕಾರಣ ಅದು ನಿಶ್ಚಯ ಜ್ಞಾನ ಇದ್ರೆ ಮಾತ್ರ. ಜಾರತ್ತಾ ಇಲ್ವಾ ಅಂತ ನಾವು ಮನಸ್ಸು ದೃಢ ಮಾಡಿ ಆಮೇಲೆ ತಗೊಳ್ತೇವೆ, ಹೆಜ್ಜೆ ಮುಂದುವರಿತೇವೆ. ಇಲ್ಲ ಜಾರತ್ತೆ ಅಂತ ಅನ್ಸಿದ ತಕ್ಷಣ ಹಿಂದೆ ಸರಿತೇವೆ. ಈಗ ಲೋಕದಲ್ಲಿರುವ ಎಲ್ಲಾ ವ್ಯವಹಾರಗಳು ಕೂಡ ನಮಗೆ ಯಾವುದೂ ಕೂಡ ಆತ್ಮನಿಂದ ಸಿದ್ಧವಾಗುವುದಿಲ್ಲ ಅಂತ ಆದ್ರೆ ನಾವು ಯಾವ ಪ್ರವೃತ್ತಿಯಲ್ಲೂ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಪ್ರವೃತ್ತಿಗೆ ಕಾರಣವಾದದ್ದು ನಿಶ್ಚಯ ಜ್ಞಾನ. ಖಂಡಿತ ಮುಂದೆ ಹೋದ್ರೆ ನೀರಿದೆ ಅಂತ ಗೊತ್ತಾದಾಗ ಅಥವಾ ಸಿಗಬಹುದು ಅನ್ನೋ ಸಂಭಾವನೆಯಾದ್ರೂ ಇದ್ದಾಗ ನಾವು ಹೋಗ್ತೇವೆ. ಅಂದ್ರೆ ಪ್ರವೃತ್ತಿ ಆಗ್ಬೇಕಾದ್ರೆ ಸ್ವಲ್ಪವಾದ್ರೂ ಸಾಧ್ಯತೆಗಳ ಬಗ್ಗೆ ಆದ್ರೂ ಗೊತ್ತಿರಬೇಕು. ಲೋಟೆಯಲ್ಲಿ ನೀರು ಇಷ್ಟು ಹಿಡಿಸತ್ತೆ ಅಂತ ಗೊತ್ತಿದ್ದಾಗ ನಾವು ಆ ಲೋಟೆಯಿಂದ ನೀರು ತರ್ಲಿಕ್ಕೆ ಹೋಗ್ತೇವೆ. ಆ ಲೋಟೆ ತೂತಿದೆ ಅಂತ ಗೊತ್ತಾದಾಗ ಅಯ್ಯೋ ಈ ಲೋಟ ತಗೊಂಡು ಹೋಗಬೇಕು, ತರುವಷ್ಟರಲ್ಲಿ ಮತ್ತೆ ಖಾಲಿ ಆಗುತ್ತೆ ಅಂತ ನಾವು ಆ ವ್ಯವಹಾರದಿಂದ ಹಿಂದೆ ಸರಿತೇವೆ. ಬೇಡ ಅಂದ್ರೆ ಈ ವ್ಯವಹಾರದಿಂದ ಹಿಂದೆ ಸರಿಯುವುದು ಮುಂದುವರಿಯುವುದು ಇದೆಲ್ಲವೂ ಸರಿಯಾಗಿ ಹೊಂದಬೇಕು ಅಂತಂದ್ರೆ ನಮಗೆ ಪ್ರಮಾಣದಿಂದ ಸಿದ್ಧವಾದ ಅನುಭವದಿಂದ ಪ್ರವೃತ್ತಿ ಆಗತ್ತೆ, ಪ್ರವೃತ್ತಿ ಆಗಲ್ಲ ಅನ್ನೋದನ್ನು ಒಪ್ಕೊಳ್ಬೇಕು. ಅನುಭವ ಭ್ರಾಂತಃ ಇತ್ಯುಕ್ತೆ ಭ್ರಾಂತತ್ವೇ ಪ್ರಮಾಣಂ ತತ್ ಪ್ರಾಮಾಣ್ಯಂಚ ಕುತಃ ಸಿದ್ಧೇತ್. ನಮ್ಗಾದ ಈಗಿನ ಅನುಭವವೇ ಭ್ರಾಂತಿಯುಕ್ತವಾದದ್ದು. ನಮ್ಗೆ ಯಾವುದೆಲ್ಲ ಜ್ಞಾನ ಇದೆ, ಅವ್ರು ಹೇಳುದು ಹಾಗೆ, ಲೋಕದಲ್ಲಿ ನಿಮ್ಗೆ ಏನ್ ಜ್ಞಾನ ಇದೆಯೋ ಎಲ್ಲವೂ ಕೂಡ ಭ್ರಾಂತಿ. ಎಲ್ಲವೂ ಭ್ರಾಂತಿ ಆದ್ರೆ ನಮ್ಗೆ ಇದು ಭ್ರಾಂತಿ ಅಂತ ಹೇಳಲಿಕ್ಕೆ ಒಂದು ಪ್ರಮಾಣ ಬೇಕಲ್ಲ, ಅದೇಗ್ ಸಿದ್ಧ ಆಗುತ್ತೆ? ಯಾಕಂದ್ರೆ ಎಲ್ಲವೂ ಭ್ರಾಂತಿ. ಭ್ರಾಂತಿ ಯಾವತ್ತೂ ಕೂಡ ಪ್ರಮಾಣ ಆಗುದಿಲ್ಲ. ಭ್ರಾಂತಿ ಯಾವತ್ತೂ ಕೂಡ ವಸ್ತುವಿನ ಬಳಕೆಗೆ ಬೇಕಿರುವಂತಹ ಪ್ರವೃತ್ತಿಯನ್ನು ಉಂಟು ಮಾಡ್ಲಿಕ್ಕೆ ಸಹಾಯ ಮಾಡುವುದಿಲ್ಲ. ಅದು ಡೌಟ್ಫುಲ್ ಆಗಿ ಇರುತ್ತೆ. ಅದರಿಂದಾಗಿ ಯಾವ ಕೆಲ್ಸಕ್ಕೂ ಲೋಟೆ ಎತ್ತಿ ಹಾಲು ಕುಡಿಬೇಕು ಅಂದ್ರೆ ಹಾಲಿದೆಯೋ ಇಲ್ವೋ, ಕುಡಿದ ಮೇಲೆ ಬಾಯಾರಿಕೆ ಹೋಗುತ್ತೋ ಇಲ್ವೋ, ಅಥವಾ ಇದರಿಂದ ಪೌಷ್ಟಿಕಾಂಶ ಸಿಗುತ್ತೋ ಇಲ್ವೋ, ಕುಡಿದ ಮೇಲೆ ಅದು ನನ್ನ ಹೊಟ್ಟೆಗೆ ಹೋಗುತ್ತೋ ಇನ್ನೆಲ್ಲಿಗಾದ್ರೂ ಹೋದ್ರೆ ಏನ್ ಮಾಡುದು ಅಂತ ಪ್ರತಿಯೊಂದರಲ್ಲೂ ಸಂದೇಹಗ್ರಸ್ತವಾಗಿ ಜಗತ್ತಿನಲ್ಲಿ ಯಾರು ಯಾವ ಪ್ರವೃತ್ತಿಯನ್ನು ಮಾಡಬಾರದಿತ್ತು. ಭ್ರಾಂತಿ ಅನ್ನುವ ವಿಷಯದಲ್ಲೇ ಏನ್ ಪ್ರಮಾಣ ಅಂತ ಪ್ರಶ್ನೆ ಬರುತ್ತೆ. ಮತ್ತೆ ಯಾರಿಗಾದ್ರೂ ಒಬ್ಬನಿಗೆ ಭ್ರಾಂತಿ ಬಂದಿದೆ ಅಂತ ಗೊತ್ತಾಗ್ಬೇಕಾದ್ರೆ ನಾನು ಭ್ರಾಂತ ಅಲ್ಲ ಆಗಿದ್ರೆ ಮಾತ್ರ ಅವನಿಗೆ ಭ್ರಾಂತಿ ಬಂದಿದೆ ಅಂತ ಹೇಳಲಿಕ್ಕಾಗುತ್ತೆ. ಅವನಿಗೆ ಭ್ರಾಂತಿ ಬಂದಿದೆ, ಅವನು ಇನ್ನೊಬ್ನಿಗೆ ಭ್ರಾಂತಿ ಬಂದಿದೆ ಅಂತ ಹೇಗೆ ಹೇಳುದು? ಏಯ್ ಪುಣ್ಯಾತ್ಮ, ನಿನ್ ತಟ್ಟೆ ನೋಡ್ಕೊ ಮೊದ್ಲು, ಆಮೇಲೆ ಅವ್ರಿಗೆ ಆಮೇಲೆ ಹೇಳಿಕ್ ಹೋಗು. ನೀನೇ ನಿನ್ನ ತಟ್ಟೆ ತುಂಬಾ ಕಸ ಹಾಕೊಂಡು ಅವರು ತಟ್ಟೆಯಲ್ಲಿ ಬಿದ್ದ ನೊಣ ಹಿಡ್ಕೊಂಡ್ಲಿಕ್ಕೆ ಹೋಗ್ತಾ ಇದೆಯಲ್ವಾ ಅಂತ ಬೈತಾರೆ. ಹಾಗಾಗಿ ಮೊದಲು ನನಗೆ ನಾನು ಭ್ರಾಂತನಲ್ಲದೆ ಇದ್ರೆ ಯಾರೋ ಒಬ್ಬನಿಗೆ ಭ್ರಾಂತಿ ಬಂದಿದೆ ಅನ್ನುವ ಮಾತು ಹೇಳಲಿಕ್ಕಾಗುತ್ತೆ. ನಾನೇ ಭ್ರಾಂತನಾದಾಗ, ಜಗತ್ತಿನಲ್ಲಿ ಎಲ್ಲರ ಅನುಭವವೂ ಭ್ರಾಂತಿಯುಕ್ತವಾದಾಗ ಭ್ರಾಂತಿ ಇದೆ ಭ್ರಾಂತಿ ಇಲ್ಲ ಅಂತ ನಿರ್ಧಾರ ಮಾಡುದು ಹೇಗೆ? ಭ್ರಾಂತನಲ್ಲದವನಿಗೆ ಭ್ರಾಂತಿ ಇದೆ ಅಂತ ಗೊತ್ತಾಗುತ್ತೆ ಬೇರೆಯವರ ವಿಷಯದಲ್ಲಿ. ಅವನೇ ಭ್ರಾಂತನಾದಾಗ ಅವನು ಭ್ರಾಂತನಾಗಿದ್ದಾನೆ ಅಂತ ಇನ್ನೊಬ್ಬನ ಬಗ್ಗೆ ಹೇಗೆ ಹೇಳ್ತಾನೆ? ವ್ಯವಹಾರತಃ ಸರ್ವಂ ಅಂಗೀಕುರ್ಮಃ ಇತ್ಯುಕ್ತೆ ವ್ಯವಹಾರೋ ವ್ಯವಹರ್ತಾ ಚ ಕುತಃ ಸಿದ್ಧ. ಅಲ್ಲರಿ, ನಾವು ವ್ಯಾವಹಾರಿಕ ಸತ್ಯವನ್ನು ಒಪ್ಪಿದ್ದೇವೆ, ವ್ಯವಹಾರದ ದೃಷ್ಟಿಯಿಂದ ಒಪ್ಪಿಕೊಳ್ತೇವೆ ಅಂತಂದ್ರೆ ವ್ಯವಹಾರ ಮತ್ತು ವ್ಯವಹರ್ತ ಇದು ಭ್ರಾಂತವೇ ಅಲ್ವಾ? ವ್ಯವಹಾರವೂ ಸುಳ್ಳು, ವ್ಯವಹರಿಸುವನು ಸುಳ್ಳು ಅಂದ್ಮೇಲೆ ನಿಮಗೆ ವ್ಯವಹಾರದಿಂದ ಇದು ಭ್ರಾಂತಿ ಅಲ್ಲ ಅಂತ ಹೇಗೆ ಸಿದ್ಧ ಆಗುತ್ತೆ? ಪ್ರತೀತಿತಃ ಇತ್ಯುಕ್ತೆ ಸೈವ ಕುತಃ. ಅಲ್ಲ, ಲೋಕದಲ್ಲಿ ಹೀಗೆ ಜ್ಞಾನ ಬರ್ತಾ ಇದೆ, ಅವನಿಗೆ ಭ್ರಾಂತಿ ಇತ್ತು ಅಂತ, ಆದ್ರಿಂದ ಗೊತ್ತಾಗುತ್ತಲ್ವಾ ಅಂದ. ಸ್ವತಃ ಇತ್ಯುಕ್ತೆ ಸ್ವತಃ ಭ್ರಾಂತಿತ್ವೇ ಪ್ರತೀತಿಂ ವಿನೈವ ಅಸ್ತೀತಿ ಭ್ರಾಂತಿ ಸ್ಯಾತ್. ಯಾರಿಗೂ ಕೂಡ ಸರಿಯಾದ ಜ್ಞಾನ ಬರದೆ ಇದು ಭ್ರಾಂತಿ ಅಂತ ಗೊತ್ತಾಗುದಂತೂ ಸಾಧ್ಯ ಇಲ್ಲ. ಸ್ವತಃ
ಪ್ರತೀತಿ ಅನ್ನೋದು ತಾನಾಗಿ ಬರುತ್ತೆ. ಇವನು ವ್ಯವಹಾರ ಮಾಡ್ತಾ ಇರೋದು ಸರಿ ಇಲ್ಲ ಅಂತ ತಾನಾಗಿ ಗೊತ್ತಾಗುತ್ತೆ. ಪ್ರತೀತಿತಃ ಇತ್ಯುಕ್ತೆ ಕುತಃ, ಎಲ್ಲಿಂದ ಬರುತ್ತೆ? ಲೋಕದಲ್ಲಿ ಎಲ್ಲರಿಗೂ ಮೇಲ್ನೋಟದಿಂದ ಗೊತ್ತಾಗ್ತಾ ಇದೆ, ಇವನಿಗೆ ಭ್ರಾಂತಿ ಇದೆ, ನನಗಿಷ್ಟೊತ್ತು ಭ್ರಾಂತಿ ಇತ್ತು ಅಂತ ಗೊತ್ತಾಗ್ತಾ ಇದೆ ಅಂತಂದ್ರೆ, ಸ್ವಸ್ಯ ಭ್ರಾಂತಿತ್ವೇ ಪ್ರತೀತಿಂ ವಿನ, ನನಗೆ ಒಂದ್ಸರ್ತಿ ಆದ್ರೂ ಸರಿಯಾದ ಜ್ಞಾನ ಬಂದು ಇದು ಭ್ರಾಂತಿ ಅಂತ ಗೊತ್ತಾದ ಮೇಲೆ ಇನ್ನೊಂದ್ಸರ್ತಿ ಹೀಗೆ ಸರಿಯಾದ ಜ್ಞಾನ ಅವನು ಹಾವೇ ನೋಡಿಲ್ಲ, ಭ್ರಾಂತಿ ಹೆಂಗ್ ಬರುದು? ಹಾವು ಅಂತ ಅವನು ಹಾವೇ ಗೊತ್ತಿಲ್ಲ ಅವನಿಗೆ. ಅಥವಾ ಅವನಿಗೆ ಹಗ್ಗದಲ್ಲಿ ಹಾವಿನ ಭ್ರಮೆ ಬರುತ್ತೆ ಅನ್ನೋದು ಕಲ್ಪನೆ ಇಲ್ಲ, ಹಗ್ಗವೂ ಗೊತ್ತಿಲ್ಲ, ಹಾವು ಗೊತ್ತಿಲ್ಲ. ಅವನಿಗೆ ಭ್ರಾಂತಿ ಯಾವುದು ಸತ್ಯ ಯಾವುದು ಅಂತ ಗೊತ್ತಿಲ್ಲ. ಬೈಫರ್ಕೇಶನ್ ಮಾಡುದು ಹೇಗೆ? ಇದು ಸರಿಯಾದ ಜ್ಞಾನ, ಇದು ಭ್ರಾಂತಿ ಜ್ಞಾನ ಅಂತ. ಪ್ರತೀತಿಯೇ ಇಲ್ಲದೆ ಪ್ರತೀತಿರಸ್ತಿ ಅನ್ನೋ ವಿಷಯವೇ ಒಪ್ಕೊಳ್ಳುದು ಹೇಗೆ? ಸ್ವತಃ ಇತ್ಯುಕ್ತೆ ಸ್ವಸ್ಯ ಭ್ರಾಂತಿತ್ವೇ ಪ್ರತೀತಿಂ ವಿನ ಪ್ರತೀತಿರಸ್ತಿ ಇತಿ ಭ್ರಾಂತಿ ಸ್ಯಾತ್. ನನಗೆ ಯಾವತ್ತೂ ಅನುಭವಕ್ಕೆ ಬರದೇ ಇರೋ ವಿಷಯವನ್ನ ನಾನು ಇವತ್ತೇನ್ ತಿಳ್ಕೊಳ್ತಾ ಇದ್ದೇನೆ, ಇದೇ ಭ್ರಾಂತಿ ಇರಬಹುದು. ನನಗೀಗ ಏನೋ ಪ್ರತೀತಿ ಬಂತು, ಇದು ಭ್ರಾಂತಿಯೋ ಸರಿಯೋ? ಒಂದ್ಸರ್ತಿಯೂ ನನಗೆ ಭ್ರಾಂತಿಯೋ ಪ್ರತೀತಿಯೋ ಗೊತ್ತಿಲ್ಲ, ಆದ್ರಿಂದ ಈಗ ಬಂದ ಪ್ರತೀತಿ ಭ್ರಾಂತಿಯೇ ಇರ್ಬೋದಲ್ವಾ? ಸರಿ ಅಂತ ಹೇಗೆ ನಾನು ತೀರ್ಮಾನ ಮಾಡಿ ಮುಂದುವರಿಲಿ? ಸ್ವಭಾವೋಪಿ ಸ್ಯಾತ್. ಕೊನೆಗೆ ಎಲ್ಲಿವರೆಗೆ ಅಂದ್ರೆ ಅದು ಎಲ್ಲರಿಗೂ ಹಾಗೆ ಇರುವುದು ಸ್ವಭಾವ, ಎಲ್ಲರೂ ಭ್ರಾಂತರೆ. ಸ್ವಯಂ ಅಸ್ತೀಚಿತ ಭ್ರಮಃ ಸ್ಯಾತ್. ನಿರಾಲಂಬನೋ ಭ್ರಮಃ ನೋಪಪದ್ಯತೆ ಇತ್ಯಸ್ಯಪಿ ಭ್ರಮತ್ವೋಪಪತ್ತೇ. ನಾವಿಲ್ಲಿ ತನಕ ಭ್ರಮ ಅಂದ್ರೆ ಏನ್ ಅನ್ಕೊಂಡಿದ್ವಿ ಅಂತಂದ್ರೆ, ಯಾವುದಾದ್ರೂ ಒಂದು ಆಧಾರ ಇಲ್ಲದೆ ಭ್ರಮೆ ಬರುವುದಿಲ್ಲ. ಹಗ್ಗ ಅಂತ ಒಂದು ಇದ್ರೆ ಮಾತ್ರ ಹಾವಿನ ಭ್ರಮೆ ಬರುತ್ತೆ. ಏನು ಹಗ್ಗವೇ ಇಲ್ಲ, ಬೆಳ್ಳಂ ಬೆಳಕು, ಅಲ್ಲೊಬ್ಬನಿಗೆ ಹಾವು ಕಾಣಿಸ್ತಾ ಇದೆ ಅಂದ್ರೆ ಹಾಗೆ ಬರುವುದು ಸಾಧ್ಯ ಇಲ್ಲ. ನಿರಾಲಂಬನವಾಗಿ ಭ್ರಮೆ ಬರುವುದು ಸಾಧ್ಯ ಇಲ್ಲ. ಹಗ್ಗ ಇರ್ಬೇಕು, ಹಗ್ಗವೇ ಅಂದ್ರೆ ಆ ತರ ಹಾವಿನ ಹಾಗೆ ಕಾಣುವ ಯಾವುದಾದ್ರೂ ಸರಿ. ಒಂದು ಮರದ ಕೊರಡು ಅದು ಹಾವಿನ ರೀತಿಯಲ್ಲೇ ಬಿದ್ದಿದೆ, ಅಥವಾ ಒಂದು ಬಳ್ಳಿ ಅದು ಹಾವಿನ ಹಾಗೆ ನೇತಾಕೊಂಡಿದೆ, ಹಾಗೆ ಏನಾದ್ರೂ ಒಂದು ಅದಕ್ಕೆ ಸಾಮ್ಯ ತೋರುವ ವಸ್ತು ಇದ್ರೆ ಮಾತ್ರ ಇದು ಭ್ರಮೆ ಅಂತ ಹೇಳುವುದು ನಮಗೆ ಇಲ್ಲಿ ತನಕ ಅಭ್ಯಾಸ ಇದ್ದದ್ದು. ಆದ್ರೆ ವಸ್ತುವಿನ ಅಸ್ತಿತ್ವನ್ನೇ ನಾವು ನಿರಾಕರಣೆ ಮಾಡಿದ್ಮೇಲೆ ಸರಿಯಾದ ಜ್ಞಾನವೇ ಯಾರಿಗೂ ಗೊತ್ತಿಲ್ಲ ಅಂತಂದ್ಮೇಲೆ, ಯಾಕಂದ್ರೆ ಎಲ್ಲರ ಅನುಭವ ಸುಳ್ಳು ಅಂತ ಹೇಳ್ತಾ ಇರೋದವರು. ಇಷ್ಟೂ ಆಕ್ಷೇಪ ಬಂದದ್ದಕ್ಕೆ ಕಾರಣ ಏನು ಅಂದ್ರೆ, ಲೋಕದಲ್ಲಿ ಆತ್ಮನಿಗೆ ಬರುವ ಎಲ್ಲ ಅನುಭವಗಳು ಸುಳ್ಳು ಅಂತಾದಾಗ ಸರಿ ಯಾವುದು ತಪ್ಪು ಯಾವುದು ಅಂತ ನಿರ್ಧಾರ ಮಾಡುವುದು ಹೇಗೆ? ಅವನಿಗೆ ನಿರಾಲಂಬಕವಾಗಿ ಯಾವುದೇ ಭ್ರಮೆಯು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದೇ ಭ್ರಮೆ, ಅದು ಭ್ರಮೆಯಾಗಿ ಬಿಡುತ್ತೆ. ತತ್ ಪ್ರಮಾಣಮಪಿ ಅಪ್ರಮಾಣಮೇವ. ಯಾವುದೇ ವಿಷಯದಲ್ಲಿ ಬಂದ ಪ್ರಮಾಣ ಇದು ಭ್ರಮೆ ಅಂತ ಏನು ಜ್ಞಾನ ಬಂತು ಅದು ಅಪ್ರಮಾಣವೇ. ಯಾಕೆಂದ್ರೆ ಯಾವುದು ಭ್ರಮೆ ಯಾವುದು ಭ್ರಮೆ ಅಲ್ಲ ಅಂತ ನಿರ್ಧರಿಸ್ಲಿಕ್ಕೆ ಯಾವ ಪ್ರತೀತಿಯನ್ನು ಅನುಭವವನ್ನು ನಾವು ಒಪ್ಕೊಂಡಿಲ್ಲ ಪ್ರಮಾಣ ಅಂತ. ಆತ್ಮದಿಂದ ಬಂದ ಜ್ಞಾನವೂ ಕೂಡ ಪ್ರಮಾಣ ಅಲ್ಲ ಅಂತ ಆತ್ಮಬದ್ಧವಾದ ತಿಳುವಳಿಕೆಯೂ ಕೂಡ ವ್ಯವಹಾರ ಸತ್ಯ ಅಂತ ನಾವು ಹೇಳ್ತಾ ಇರುವುದು. ಪ್ರಮಾಣತ್ವ ಭ್ರಮ ಇತಿ ನ ಕಿಂಚಿತ್ ಸಿದ್ಧತಿ. ಒಟ್ಟು ಪ್ರಮಾಣತ್ವವೂ ಕೂಡ ಭ್ರಮಾಯುಕ್ತವಾದದ್ದು, ಅವನಿಗೆ ಸರಿಯಾದ ತಿಳಿವು ಬಂದಿದೆ ಅನ್ನುವ ವಿಷಯವೂ ಸುಳ್ಳು ಅನ್ನೋದ್ರಿಂದಾಗಿ ಜಗತ್ತಿನಲ್ಲಿ ಯಾವುದರ ಜ್ಞಾನವೂ ಬರದೇ ಹೋದೀತು. ಲೋಕದಲ್ಲಿ ಹಸಿವಾದದ್ರಿಂದ ತಿಂದೆ, ಹಸಿವು ಹೋಯ್ತು ಅನ್ನುವ ಜ್ಞಾನ ಸುಳ್ಳಾದ್ರೆ ನಾಳೆ ಯಾರು ಕೂಡ ಹಸಿವಾದಾಗ ಊಟವೇ ಮಾಡಬಾರ್ದಿತ್ತು. ಆದ್ರೆ ಪ್ರವೃತ್ತಿ ಕಾಣಿಸ್ತಾ ಇದೆ, ಹಸಿವಾದ ತಕ್ಷಣ ಏನಾದ್ರೂ ಹೋಗಿ ತಿಂತಾನೆ, ಸೆಕೆ ಆದ್ರೆ ತಕ್ಷಣ ಹೋಗಿ ನೀರಲ್ಲಿ ಮುಳುಗಿ ಮೈಯನ್ನ ಒದ್ದೆ ಮಾಡಿಕೊಂಡು ಸ್ವಲ್ಪ ಕಷ್ಟವನ್ನ ಪರಿಹರಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಾನೆ. ಈ ಅನುಭವ ಸುಳ್ಳು ಅಂತ ಆದ್ರೆ, ಅಥವಾ ಈ ಅನುಭವಕ್ಕೆ ಪ್ರಾಮಾಣ್ಯ ಇಲ್ಲ ಅಂತ ಆದ್ರೆ
ಸತ್ಯಜ್ಞಾನ ಯಾವುದು, ಭ್ರಮಾಜ್ಞಾನ ಯಾವುದು? ಭ್ರಮಃ ಇತ್ಯಸ್ಯೈವ ಭ್ರಮತ್ವೇ ಅನ್ಯಸ್ಯ ಅಭ್ರಮತ್ವಮೇವ ಭವತಿ. ಭ್ರಮೆ ಎನ್ನುವುದೇ ಇಲ್ಲ ಅಂತ ಆಗತ್ತೆ. ಆದ್ರಿಂದಾಗಿ ಎಲ್ಲ ಭ್ರಮೆ ಯಾವುದು ಅಭ್ರಮೆ ಯಾವುದು ಅಂತ ಗೊತ್ತಿಲ್ಲ. ಆದ್ರಿಂದ ಎಲ್ಲವೂ ಸರಿ ಅಂತ ಆದೀತು. ಕೊನೆಗೆ ಭ್ರಮೆ ಅನ್ನೋ ಪದಾರ್ಥವೇ ಇಲ್ಲ ಅಂತ ಆದೀತು. ಸಾಕು. ಶ್ರೀ ಹರಿಪ್ರಿಯ ಶ್ರೀ ಕೃಷ್ಣ ಅರ್ಪಣ.